ಶಾಂತಿಧಾಮದಿಂದ ಇರೋದು. 3 ದಿವಸದಿಂದ ಸುತ್ತಾ ಇದ್ದೀನಿ, ಕೆಳಗೋಗು ಮೇಲೆ ಹೋಗು ಅಂತ. ತುಂಬ ಕಷ್ಟ ಆಗ್ತಾಯಿದೆ. ಮೈ ಹುಷಾರಿಲ್ಲ, ಸರಿಗೆ ಯಾರು ನೋಡ್ತಾ ಇಲ್ಲ ಇಲ್ಲಿ. ಒಬ್ಬರೇ ಬಂದಿದ್ದೀರಾ ನೀವು? ಹೌದು. ಮೂಳೆ ಆಚೆ ಬಂದಿದೆ ಅಂತ ಹೇಳ್ತೇವೆ ಸರ್. ಮೂಳೆ ಆಚೆ ಬಂದರೆ ಡ್ರೆಸ್ಸಿಂಗ್ ಮಾಡಿ ಮೇಡಮ್, ಹೋಗ್ಬೇಕಂದ್ರೆ ಮಾಡಲಿಲ್ಲ ಸರ್. 2 ಗಂಟೆಗೆ ಬನ್ನಿ, ಬಿಲ್ಲಿಂಗ್ ಎಲ್ಲ ಕೊಟ್ಟು ಅಮೌಂಟ್ ಎಲ್ಲ ತೊಗೊಂಡು ಈ ಥರ ಮಾಡೋದು ಸರ್. ಈ ಥರ ನೋಡಿ ಸರ್, ಇಲ್ಲಿ ಮೂಳೆ ಆಚೆ ಬಂದಿದೆ. ಕ್ಯೂ ಅಲ್ಲಿ ನಿಂತ್ಕೊಂಡು ದುಡ್ಡು ಕೊಟ್ಟವ್ರಿಗೆ ಮಾತ್ರ ಮೊದಲು ಬಿಡ್ತಾರೆ, ಇಲ್ಲಾಂದ್ರೆ ಇಲ್ಲ ಹಿಂದೆ ಬಾ ಅಂತಾರೆ. ದುಡ್ಡು ಕೊಡ್ಬೇಕು. ನಿಮ್ಗೆ ದುಡ್ಡು ಕೊಡ್ಬೇಕಂದ್ರೆ ಹೇಳಿ ಅಣ್ಣ, ಏನು ಸಮಸ್ಯೆ ಇದೆ? ನಾವು ಇವಾಗ ಬಂದಿರೋದು ಇದು ಆಸ್ಪತ್ರೆಯಲ್ಲಿ ಜೋರಾಗಿ ಹೇಳಿ. ಬಂದಿರೋದಕ್ಕೆ ಕಾರಣ ಯಾವುದೂ ಇರಲಿಲ್ಲ. ನಾವು ಇವಾಗ ಬಂದಿರೋರಿಗೆ ಡಾಕ್ಟ್ರುಗಳು ಇವತ್ತಿಲ್ಲ ನಾಳೆಗೆ ಬನ್ನಿ ಅಂತಾರೆ. ಅದಕ್ಕೆ ನಾವು ಇವಾಗ ಊರಿಂದ ಬಂದಿರೋದು. ನಾವು ಯಾವ ಊರಿಂದ ಬಂದಿದ್ದೀವಿ? ಉತ್ತರ ಕುಣಿಗಲಿಂದ ಬಂದಿದ್ದೀವಿ. ಏನು ಸಮಸ್ಯೆ ಇದೆ ನಿಮಗೆ? ನಮಗೆ ಕಿವಿ ಸಮಸ್ಯೆ ಇದೆ. ಡಾಕ್ಟರ್ ಏನು ಹೇಳಿದ್ರು? ನಾಳೆ ಬನ್ನಿ, ನಾಡ್ದು ಬಂದು ನಿಂತಾರೆ. ಇವತ್ತು 1 ವಾರ ಬಿಟ್ಕೊಂಡು ಬಂದು ನಿಂತಾರೆ. ಅವಾಗ ಏನು ಮಾಡೋದು ಸರ್? ರೈತರುಗಳು ಕೆಲಸ ಬಿಟ್ಬಿಟ್ಟು ಇಲ್ಲಿ ಬರ್ಬೇಕಾ ನಾವು? ಈಗ ಎಷ್ಟು ಕಷ್ಟ ಇಲ್ಲ. ಏನು ಪ್ರಾಬ್ಲಮ್ ಏನೈತೆ? BJP ಸರ್ಕಾರ ಇತ್ತು, ಹೆಂಗೆ ಇತ್ತು ನಡೀತಿತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದೈತೆ, ಇವಾಗ ಏನು ಮಾಡೋಕ್ಕಾಯ್ತಾ ಇಲ್ಲ ಅಷ್ಟೇ. ನಗರದ ಪ್ರಖ್ಯಾತ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಂತಹ ದಾರುಣ ಪರಿಸ್ಥಿತಿ, ರೋಗಿಗಳ ಪರಿಸ್ಥಿತಿ ಈ ಥರ ಇದೆ, ಶೋಚನೀಯವಾಗಿದೆ. ಇನ್ನು ಬೇರೆ ಬೇರೆ ಏರಿಯಾದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ಪರಿಸ್ಥಿತಿ ಇರ್ಬೋದು? ಇದು ನಗರದ ಪ್ರಖ್ಯಾತವಾದಂತಹ ಸರ್ಕಾರಿ ಆಸ್ಪತ್ರೆ. ಸಾಕಷ್ಟು ಭಾಗಗಳಿಂದ ಇವರು ಕುಣಿಗಲಿಂದ ಬಂದಿದ್ದಾರೆ. ಅವಾಗಲೇ ಒಬ್ರು ಗೌರಿಬಿದನೂರಿಂದ ಬಂದಿದ್ದೇನೆ ಅಂತ ಹೇಳಿದ್ರು. ಅಲ್ಲಿ ಇವತ್ತಿಲ್ಲ, ನಾಳೆ ಬನ್ನಿ, ನಾಡ್ದು ಬನ್ನಿ ಅಂತ ಹೇಳಿದ್ರೆ ಏನು ಪರಿಸ್ಥಿತಿ ಆಗಬೇಕು? ಹೇಗೆ ಬದುಕಬೇಕು ಹೇಳಿ? ಜನಸಾಮಾನ್ಯರು ಈ ರಾಜ್ಯದಲ್ಲಿ ಹೇಗೆ ಬದುಕಬೇಕು? ಉತ್ತರ ಕೊಡಿ ಸರ್. ಇಲ್ಲಿ ಅಮ್ಮ ಮಾತಾಡ್ತಾರೆ, ಹೇಳಿಮ್ಮ ಎಲ್ಲರೂ ಮಾತಾಡಿ. ನೀವು ಮಾತಾಡಿ. ನಾನು ಶಾಂತಿಧಾಮದಿಂದ ಇರೋದು. 3 ದಿವಸದಿಂದ ಸುತ್ತಾ ಇದ್ದೀನಿ, ಕೆಳಗೋಗು ಮೇಲೆ ಹೋಗು ಅಂತ. ತುಂಬ ಕಷ್ಟ ಆಗ್ತಾಯಿದೆ. ಮೈ ಹುಷಾರಿಲ್ಲ, ಸರಿಗೆ ಯಾರು ನೋಡ್ತಾ ಇಲ್ಲ ಇಲ್ಲಿ. ಒಬ್ಬರೇ ಬಂದಿದ್ದೀರಾ ನೀವು? ಹೌದು. ಅದೇ ಮೇಲೆ ಹೋಗು ಕೆಳಗೆ ಹೋಗು ಬ್ಲಡ್ ರಿಪೋರ್ಟ್ ಕೊಡೋಕ್ಕೆ ಇಷ್ಟೊತ್ತಾಯಿತು. ತುಂಬ ಕಷ್ಟ ಆಗ್ತಾಯಿದೆ. ಎಲ್ಲ ದೊಡ್ಡವ್ರು ನೋಡಿ ಮಾಡಿ. ನಾನು ಶಾಂತಿಧಾಮ ಆಶ್ರಮದಲ್ಲಿ ಇರೋದು. ಅಳಬೇಡಿ ಅಮ್ಮ, ಅಳಬೇಡಿ, ನಮಗೂ ನೋವಾಗುತ್ತೆ. ಆದರೆ ಏನು ಮಾಡೋದು, ನಮ್ಮ ರಾಜ್ಯದಲ್ಲಿ ಅಂಥ ಪರಿಸ್ಥಿತಿ ಇದೆ. ಹೌದು. ಬಂದೇಟ್ಗೆ ಅವ್ರಿಗೆ ಎಲ್ಲ ಅನುಕೂಲ ಅಲ್ಲಲ್ಲೇ ಮಾಡಿಕೊಡ್ದೆ. ವಯಸ್ಸಾದ 75 ವರ್ಷ. ನನಗೆ ಈ ಥರ ಸುತ್ತೋದು ತುಂಬ ಕಷ್ಟ ಆಗ್ತಾಯಿದೆ. ಸರಿ ಸರ್, ಆಯ್ತಮ್ಮ. ಅಣ್ಣ ಹೇಳಿ ಅಣ್ಣ. ನಮಸ್ಕಾರ ಸರ್. ನಮ್ಮದು ಚಿಂತಾಮಣಿ. ನಮ್ಮದು ಆಕ್ಸಿಡೆಂಟ್ ಆಗಿ 2 ತಿಂಗಳಾಯ್ತು ಸರ್. 2 ತಿಂಗಳಿಂದ ಬರೀ ಡ್ರೆಸ್ಸಿಂಗ್ ಬಂದಾಗೆಲ್ಲ ಭಾರಿ ಹಿಂಸೆ ಕೊಡ್ತಾರೆ ಸರ್. ಹಿಂಸೆ ಕೊಡೋದಲ್ಲದೆ ನೋಡಿ, ಇವತ್ತು ಎಲ್ಲ ತೆಗೆದು ಈ ಥರ ಓಪನ್ ಮಾಡಿ ನೋಡಿದ್ರು ಸರ್. ಮೂಳೆ ಆಚೆ ಬಂದಿದೆ ಅಂತ ಹೇಳ್ತೇವೆ ಸರ್. ಮೂಳೆ ಆಚೆ ಬಂದರೆ ಡ್ರೆಸ್ಸಿಂಗ್ ಮಾಡಿ ಮೇಡಮ್, ಹೋಗ್ಬೇಕಂದ್ರೆ ಮಾಡಲಿಲ್ಲ ಸರ್. 2 ಗಂಟೆಗೆ ಬನ್ನಿ, ಬಿಲ್ಲಿಂಗ್ ಎಲ್ಲ ಕೊಟ್ಟು ಅಮೌಂಟ್ ಎಲ್ಲ ತೊಗೊಂಡು ಈ ಥರ ಮಾಡೋದು ಸರ್. ಈ ಥರ ನೋಡಿ ಸರ್, ಇಲ್ಲಿ ಮೂಳೆ ಆಚೆ ಬಂದಿದೆ, ಈ ಥರ ಮಾಡ್ತಾರೆ. ಜಾಸ್ತಿ ಮಾತಾಡಿದ್ರೆ ನಿಮಗೆ ಇದು ಮಾಡ್ತೀರಿ, ಆಚೆ ಕಳಿಸ್ಬಿಡ್ತೀರಿ. ನಮ್ಮದು BPL ಕಾರ್ಡ್ ಇಲ್ಲ ಸರ್. ಎಲ್ಲ ಅಮೌಂಟಲ್ಲೇ ಆಗುತ್ತೆ, ಪ್ಲೇ ಆಗುತ್ತೆ. ಇವಾಗ 2 ಲಕ್ಷ ಮೇಲೆ ಆಗಿದೆ ಸರ್. 2 ಲಕ್ಷ ಮೇಲೆ ಆಗಿದೆ ಸರ್. ಏನೂ ಇಲ್ಲ, ಏನು ಫ್ರೀ ಇಲ್ಲ ಸರ್. ಮಲ್ಕೊಂಡು ಬೆಡ್ಡಿಂದ ಹಿಡಿದು ಎಲ್ಲ ದುಡ್ಡೇ ಸರ್. ಎಲ್ಲ ಬಿಲ್ಲು ಇದರಲ್ಲಿ ಇದೆ ಸರ್. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ಬೋದು ಸರ್. ಎಲ್ಲ ಇದರಲ್ಲಿ ಎಲ್ಲ ಬಿಲ್ ಇದೆ, ಎಲ್ಲ ನೋಡ್ಬೋದು. 1 ರೂಪಾಯಿ ನಾವು ಫ್ರೀಯಾಗಿ, ಪ್ರೈವೇಟ್ ಹಾಸ್ಪಿಟ್ಲ್ ಎಷ್ಟೋ ಇದು ಅಷ್ಟೇ ಸರ್. ಇನ್ನೇನು ಫ್ರೀ ಕೊಡ್ತಾರೆ ಸರ್. ದೌರ್ಜನ್ಯ ಮಾಡೋಕ್ಕಾದ್ರೆ ದೌರ್ಜನ್ಯ ಮಾಡೋಕ್ಕೆ ಬಂದಿದ್ದೀರ ಅಂತ ಹೇಳ್ಬಿಟ್ಟು ಆಯಮ್ಮ ಹೇಳ್ತಾರೆ. ಅಲ್ಲಿ ಕುತ್ಕೊಂಡಿರೋ ಆಯಮ್ಮ ಜಾಸ್ತಿ ಮಾತಾಡಿದ್ರೆ ನಿಮ್ಗೇನು ನಿಮ್ಗೆ ಟ್ರೀಟ್ಮೆಂಟೇ ಕೊಡೋಲ್ಲ. ಆಚೆ ಹೋಗ್ತಾರೋ ಯಾರು? ಅಲ್ಲಿ ಆಚೆ ಒಬ್ರು ಕುತ್ಕೊಂಡಿರ್ತಾರೆ ಸರ್, ಡ್ರೆಸ್ಸಿಂಗ್ ಅವರು. ಇನ್ನು ಡಾಕ್ಟ್ರ್ ಮಾತಾಡಿದ್ರೆ 1 ವೀಕ್ ಬೇಡಬೇಡವ, 1 ವೀಕ್ ಬರಬೇಡ, 1 ವೀಕ್ ಬರಬೇಡ, 2 ವೀಕ್ಸ್ ಬಿಟ್ಕೊಂಬ, 3 ವೀಕ್ಸ್ ಬಿಟ್ಕೊಂಬ. ಜಾಸ್ತಿ ಮಾತಾಡಿದ್ರೆ ನಾವು ಆ ಥರ ಮಾತಾಡ್ತಾರೆ ಸರ್ ಡಾಕ್ಟ್ರು. ನಾವೇನು ಮಾಡೋಕ್ಕಾಗಲ್ಲ ನೋಡಿ ಸರ್. ಕೈ ಆಡ್ತಾ ಇಲ್ಲ. 2 ತಿಂಗಳಾಯ್ತು ಸರ್. ಅವ್ರು ಹೇಳಿದ್ದೇನೋ 1 ತಿಂಗಳಿಗೆಲ್ಲ ಕೈ ಆಡುತ್ತೆ, 1 ತಿಂಗಳಿಗೆಲ್ಲ ಕೈ ಆಡುತ್ತೆ ಅಂತ ಹೇಳಿದ್ರು. ಆಡ್ತಾ ಇಲ್ಲ ಸರ್. ಮೂಳೆ ಮುರಿದೋಗಿದೆ ಸರ್. ಅವತ್ತು ಹೇಳಿದ್ರು ಚರ್ಮ ತೆಗೆದು ಹಾಕ್ತೀರ, ಒಳಗಡೆ ಬೇರೆ ತೆಗೆದು ಹಾಕಲಿಲ್ಲ. ಮತ್ತೆ 1 ತಿಂಗಳಿಗೆ ಹೇಳಿದ್ರು ಸರ್. 1 ತಿಂಗಳು ಮತ್ತೆ ಹೇಳಿದ್ರು ಸರ್. ಏನಿದೆ ಹೇಳಿ, ಹೇಳಿ ಏನಿದೆ ಹೇಳಿ, ಹೇಳಿ ಉತ್ತರ ಕೊಡಿ. ಇಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಉತ್ತರ ಕೊಡಿ. ಏನಾಯ್ತು ಮತ್ತೆ ಹೇಳಿದ್ರಿ ಅಲ್ವಾ ನೀವು ಅವ್ರಿಗೆ? ಅದನ್ನ ಹೇಳಿ, ಕ್ಯಾಮ್ರಾ ಮುಂದೆ ಹೇಳಿ. ಬಂದ್ರೆ ಮಾತಾಡಿ. ನೋಡಿ ವೀಕ್ಷಕರೇ, ಅಲ್ಲಿ ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಗೊತ್ತಿಲ್ಲ. ಇಲ್ಲಿ ನಡೆದಿದ್ದಂತೂ ಸತ್ಯ.
ಮಾನ್ಯ ಸಚಿವರು ಏನು ಹೇಳ್ತಾರೋ, ಸರ್ಕಾರದ ಪ್ರತಿನಿಧಿಗಳು ಏನು ಹೇಳ್ತಾರೋ, ಶಾಸಕರು ಏನು ಹೇಳ್ತಾರೋ ಗೊತ್ತಿಲ್ಲ ನಮಗೆ, ಅಥವಾ ಆರೋಗ್ಯ ಅಧಿಕಾರಿಗಳು ಏನು ಹೇಳ್ತಾರೋ ಗೊತ್ತಿಲ್ಲ ನಮಗೆ. ಆದರೆ ಇಲ್ಲಿ ನಡೆದಿದ್ದಷ್ಟು ಸತ್ಯ. ಇಲ್ಲಿ ಉಚಿತವಾಗಿ ಔಷಧಿಗಳು ಸಿಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಪಾಪ ಎಲ್ಲಿಂದನೋ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ, ಜಿಲ್ಲೆಗಳಿಂದ ಬಂದವರು ಇವತ್ತು ಕೆಲಸ ಆಗಿಲ್ಲ ಅಂದರೆ ನೆಕ್ಸ್ಟ್ ವಾರ ಬನ್ನಿ, ಮುಂದಿನ ವಾರ ಬನ್ನಿ, 2 ವಾರ ಬಿಟ್ಕೊಂಬನ್ನಿ ಅಂತ ಹೇಳ್ತಿದ್ದಾರೆ. ಅಲ್ಲೊಬ್ಬರು ಕೈ ಸರಿ ಇಲ್ಲ, ನನಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು, ಅವರಿಗೆ ಅದನ್ನು ಸರಿ ಮಾಡಿಲ್ಲ. 2 ವಾರ ಆದಮೇಲೆ ಮಾಡಿ ಅಂತ ಹೇಳ್ತಿದ್ದಾರೆ. ಈ ರೀತಿ ದೌರ್ಜನ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೀತಿದೆ ಅಂದರೆ ಜನಸಾಮಾನ್ಯರು ಏನು ಮಾಡಬೇಕು? ಜನಸಾಮಾನ್ಯರು ಏನು ಮಾಡಬೇಕು? ಏನಾಯ್ತಣ್ಣ? ಏನಿಲ್ಲಪ್ಪ, ಏನೋ ಹೇಳ್ತಾ ಇದ್ರಿ ಅಲ್ಲ, ಜನಗಳು ಏನು ಮಾತಾಡೋಂಗಿದ್ರೆ ಮಾತಾಡಲಿ, ಸುಮ್ಗೆ ಯಾಕೆ ಜನಗಳು ಅಂತ ಸುಮ್ಗೆ ಅವ್ರ ಕಷ್ಟನ ಅವ್ರು ಹೇಳ್ಕೊಂತ ಇದ್ದಾರೆ. ಸರ್ ಹೇಳ್ಬೇಕಲ್ಲ, ಹೇಳಿಲ್ಲ ಅಂದ್ರೆ ಏನು ಹೇಳಿಲ್ಲಪ್ಪ, ಎಲ್ಲ ನಿಂತ್ಕೊಂಡು ನೋಡೋರು ಇದ್ದಾರೆ. ಎಲ್ಲರೂ ಮಾತಾಡಿದವ್ರೆ ಇಲ್ಲಿರೋದು. ಮಾತಾಡ್ದು ತಾನೆ ಇಲ್ಲಿ ನಿಮ್ದೇ ಸ್ವಲ್ಪ ಕಾಟ ಇಲ್ಲಿ ಗೊತ್ತಾ? ನಮ್ದು ಏನು ಕಾಟ? ನಮ್ದು ಕಾಟ ಏನು? ನಮ್ದು ಕಾಟ ಬಂದಾಗ ಕ್ಯೂ ಅಲ್ಲಿ ನಿಂತ್ಕೊಂಡು ದುಡ್ಡು ಕೊಟ್ಟವ್ರಿಗೆ ಮಾತ್ರ ಮೊದಲು ಬಿಡ್ತಾರೆ, ಇಲ್ಲಾಂದ್ರೆ ಇಲ್ಲ ಹಿಂದೆ ಬಾ ಅಂತಾರೆ. ದುಡ್ಡು ಕೊಡ್ಬೇಕು. ನಿಮ್ಗೆ ದುಡ್ಡು ಕೊಡ್ಬೇಕನ್ರಿ? ಒಂದ್ ನಿಮಿಷ ಇರು, ಒಂದ್ ನಿಮಿಷ ಮಾತಾಡ್ತೀನಿ. ಹೇಳಿ. ನಾ ಕೆಲ್ಸಕ್ಕೆ ಬಂದು ಯಾವಾಗಿಂದ ಬಂದಿದ್ದೀನಿ? ಒಂದ್ ನಿಮಿಷ, ನಾ ಕೆಲ್ಸಕ್ಕೆ ಬಂದು ಎಷ್ಟು ದಿವಸ ಬಂದಿದ್ದೀನಿ? ಯಾರನ್ನ ಕೇಳ್ತಿದ್ಯಾ ನೀನು? ನನಗೆ ಗೊತ್ತಿಲ್ಲ ಇದು. ನಿನಗೆ ಗೊತ್ತಿಲ್ಲ ತಾನೆ? ನೀನ್ ಎಲ್ಲರಿಗೂ ಹೆಂಗೆ ಹೇಳ್ತೀಯ? ಎಲ್ಲರಿಗೂ ಹೆಂಗೆ ಹೇಳ್ತೀಯ ನೀನು? ಅಷ್ಟೇ ಹೇಳಿ. ಎಲ್ಲಾರು ಅದೇ ಒಂದೇ ತರ ಇರಲ್ಲ. ಏನು ಅದು ಫಸ್ಟ್ ತಿಳ್ಕೊಂಡು ಮಾತಾಡ್ರಿ. ಅಂದ್ರೆ ಇಲ್ಲಿ ದುಡ್ಡು ತಗೋತಾರ? ನಮ್ಗೆ ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಸರ್, ಅದು ಅದ್ರ ಬಗ್ಗೆ ತಗೊಂತಾರೆ ಸರ್. ನಾನೇ ಕೊಟ್ಟಿದ್ದೀನಿ ಸರ್ ಸೆಕ್ಯೂರಿಟಿಗೆ. ಏನ್ ಹೇಳ್ತಾರೆ ಸರ್? ಏನಾದ್ರೂ ಕೊಡಿ ಅಂತ ಕೇಳ್ತಾರೆ, ಆಮೇಲೆ ಮುಂದೆ ಬಿಡ್ತಾರೆ. ದುಡ್ಡು ಕೊಟ್ಟಿರೋರ್ಗೆ ಬಿಡಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತೆ ಒಂದು ದಂಧೆ ನಡೀತಾ ಇದೆಯಾ? ಮಾನ್ಯ ಮಂತ್ರಿ ಅವರೇ, ಇಲ್ಲಿ ಸೆಕ್ಯೂರಿಟಿಗಳು ಅಥವಾ ಇಲ್ಲಿ ಸಂಬಂಧಪಟ್ಟವರು ಅಧಿಕಾರಿಗಳು ದುಡ್ಡು ಕೊಟ್ಟವರಿಗೆ ಮುಂದೆ ಬಿಡ್ತಾರಂತೆ, ದುಡ್ಡು ಕೊಡದವರಿಗೆ ನೀನಲ್ಲೇ ಉಳ್ಕೊ ಅಂತ ಹೇಳ್ತಾರಂತೆ. ಏನ್ರಿ ಇದು? ಏನು ನಡೀತಾ ಇದೆ ಇಲ್ಲಿ? ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಸೇರ್ಕೋಬೇಕು ಅಥವಾ ಅಡ್ಮಿಷನ್ ಆಗಬೇಕು, ನಾವು ಮೆಡಿಸನ್ ತೊಗೊಬೇಕು, ಅಲ್ಲಿ ಆರೋಗ್ಯಕ್ಕೆ ನಮ್ಗೆ ಏನು ಅವಶ್ಯಕತೆ ಇದೆ ಅದು ಪೂರೈಕೆ ಆಗಬೇಕು, ಅದಕ್ಕೆ ನಾವು ಹೋಗಬೇಕು ಅಂದರೆ ಅದಕ್ಕೆ ದುಡ್ಡು ಕೊಟ್ಟು ಹೋಗ್ಬೇಕಾ? ಸಿನಿಮಾ ಥಿಯೇಟ್ರ್ ಟಿಕೆಟ್ ಟಾಕೀಸ್ ಏನ್ರಿ ಇದು? ಸಿನಿಮಾ ಟಾಕೀಸ ಇದು? ದುಡ್ಡು ಕೊಟ್ಟವ್ರು ಹೋಗಿ ಸಿನಿಮಾ ನೋಡ್ಕೊಂಡು ಬರೋದು, ಇಲ್ಲದೆ ಇರೋರು ಆಚೆ ಉಳ್ಕೊಳ್ಳೋಕ್ಕೆ. ತಿರ್ಗಾ ಲಂಚ ತಗೊಂತಾರೆ ಸರ್. ತಗೋತಾರಮ್ಮ. ನಾವ್ ಕ್ಲೀನ್ ಮಾಡಿದ್ರು ಅದ್ ಮಾಡಿದ್ರು ಅಂತ ನಮ್ ಕಷ್ಟಕ್ಕೆ ನಾವ್ ಬಂದಿರ್ತೀವಿ, ದುಡ್ಡು ಇರುತ್ತಲ್ಲ ಅಂತ ಎಲ್ಲ ಲಂಚ ತಗೊಂಡಿದ್ದು ಕೇಳ್ತಾರೆ ಇಲ್ಲಿ ಸೆಕ್ಯೂರಿಟಿಗಳು ಎಲ್ಲ ಕೇಳ್ತಾರೆ ಇಲ್ಲಿ. ಓಪನ್ ಆಗಿ ಕೇಳ್ತಾರೆ ನಿಮ್ಮ ಹತ್ರ ದುಡ್ಡು. ದುಡ್ಡು ಕೊಟ್ರೆ ಒಳ್ಳೆಯರು, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅಲ್ಲೇ ಇರಿ ಅಂತಾರೆ. ಇರುತ್ತೆ ಹೆಂಗೆ ನಾವು ಫೋನ್ ಪೇ ನಲ್ಲಿಂದ ತೆಗ್ದಿ ಅವ್ರಿಗೆ ಕೊಡಕ್ಕೆ ಆಗುತ್ತೆ? ಕ್ಯಾಶ್ ಬೇಕು, ಕ್ಯಾಶ್ ಬೇಕು ಅವ್ರಿಗೆ. ಲಂಚ. ಫೋನ್ ಪೇ ಅಂದ್ರೆ ಬೇಡ, ಫೋನ್ ಪೇ ನಮ್ಗೆ ಕ್ಯಾಶ್ ಕೊಡಿ ಅಂತಾರೆ. ಇವಾಗ ನಾವು ಫೋನಲ್ಲಿ ಈಗ ಇರ್ತೀವಿ ದುಡ್ಡು, ಫೋನ್ ಪೇ ಮಾಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಯಾರಿಗೆ ಹೋಗಿದ್ದೆ ಮೆಸೇಜ್ ಅಂತ. ಅದಕ್ಕೆ ಕ್ಯಾಶ್ ಕೊಡ್ಬಿಡಿ ಅನ್ನೋದು. ಅದು ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾ ನೋಡ್ತಿತ್ತೆ, ಅಲ್ಲಿ ಎಲ್ಲನ ಬಂದು ಕೊಡಿ ಸೈಡ್ನಲ್ಲಿ ಅಂತಾರೆ. ಹಂಗೈತೆ ಕಾಲ. ಲಂಚಕ್ಕೂ ಫೋನ್ ಪೇ, ಇಲ್ಲಾಂದ್ರೆ ಸೈಡ್ನಲ್ಲಿ ಬನ್ನಿ ಕ್ಯಾಮ್ರಾ ಐತೆ ಅಂತಾರೆ. ಕ್ಯಾಮ್ರಾ ಇಕ್ಕಿ ಸ್ಟ್ಯಾಂಡ್ ಆಟ ಆಡ್ತಾರೆ ಇಲ್ಲಿ. ನೀವು ಕೊಟ್ಟಿದ್ದೀರಾ ಈಗ ಹಣವನ್ನ? ಇಲ್ಲ, ನಾನು ಕೊಡಲ್ಲ ಅಂದೆ. ಕೊಡಲ್ಲ ಅಂದ್ರೆ ಏನು? ಕೊಡಲ್ಲ ಅಂದ್ರೆ ಆಚೆ ಕಳಿಸ್ತಾರೆ ಏನು? ಅದೇ ಕಳ್ಸು ಅಂದಿದ್ದೀನಿ. ಇಲ್ಲಾಂದ್ರೆ ನಾನು ಹೇಳ್ತೀನಿ, ಇಲ್ಲಾಂದ್ರೆ ಸರ್ಕಾರಾಗ ಹೇಳ್ತೀನಿ ಇದು ಮಾತಂದಿದ್ದೀನಿ. ಬೇಡ ಬಿಡಿ ಅಂದ್ಬಿಟ್ರು ಅಷ್ಟಕ್ಕೇನೆ. ಹಣ ಕೊಟ್ಟವರಿಗೆ ರಾಯಲ್ ಟ್ರೀಟ್ಮೆಂಟು, ಕೊಡದೇ ಇರೋರಿಗೆ ಹೊರಗಡೆ ಹೋಗಿ ನಿಮ್ಗಿಲ್ಲಿ ನಾವು ಕೊಡೋದಿಲ್ಲ ಅಂತ. ಮೇಲೆ ದುಡ್ಡು ಬೇಕು, ಇಲ್ಲಿ ಸಂಬಳನೂ ಬೇಕು, ಮೇಲೆ ದುಡ್ಡು ಬೇಕು ಇವ್ರಿಗೆ. ಸಂಬಳಕ್ಕೆ ದಬ್ಬಲೆ ಇವ್ರು ಮನೆ ನಡಿಬಿಡ್ತಿತ್ತಲ್ಲ, ಮೇಲೆ ಕಾಸ್ನಲ್ಲಿ ಇವ್ರದ್ದು ಮನೆ ನಡಿಬಿಡುತ್ತೆ. ಸಂಬಳ ಬಂದ್ರೆ ಅವ್ರಿಗೆ ಚಿನ್ನ ಬಂಗಾರ ತಗೊಳಕ್ ಆಗುತ್ತೆ. ನಾವು ಬಂಗಾರ ಎಲ್ಲ ಇಟ್ಬಿಟ್ಟು ಇಲ್ಲಿ ಖರ್ಚು ಮಾಡ್ತಾ ಇದ್ದೀವಿ. ಎಷ್ಟದನ್ನ ಇರ್ಲಿ, ಅದು 2000 ಬಂಗಾರ ಇರ್ಲಿ, ಇಲ್ಲ ಕಾಲ್ನಲ್ಲಿ ಚೈನ್ ಇದ್ರೂ ಒತ್ತೆಗ್ಬಿಟ್ಟು ಇಲ್ಲಿ ನಡೆಸ್ತಾ ಇದ್ದೀವಿ. ಹೊಟ್ಟೆಗೆ ಹಾಕ್ಲ, ಇಲ್ಲಿ ಕೊಡೋರ್ಗೆ ಕೊಳ್ಳ. ಪೇಷಂಟ್ಗೆ ಒಂದು ಊಟ ಕೊಡ್ತಾರೆ, ಏನ್ ಎಲ್ಲರಿಗೂ ಕೊಡಕ್ಕಾಗುತ್ತಾ? ಇಲ್ಲ ನೋಡಿ, ಮನೆ ಮಂತ್ರಿಗಳು ಹೇಳಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಎಲ್ಲ ಔಷಧಿಗಳು ಕೊಡ್ತಾ ಇದ್ದೀವಿ ನಾವು. ಇಲ್ಲ, ಔಷಧಿ ಇಲ್ಲ, ಇಲ್ಲಿ ಬರ್ಕೊಡ್ತಾ ಇರೋದು ಹೊರಗಡೆ ತಗೊಂಡ್ಬೇಕು. ಇಲ್ಲಿ ಹೊರಗಡೆ ಇಲ್ಲ, ಒಂದು ಕೊಡ್ತಾರೆ, ಮಿಕ್ಕಿದೆಲ್ಲ ಆಚೆ ತಗೊಳ್ರಿ. ಇವ್ರಿಗೆಲ್ಲ ಇನ್ಕಮ್ ಆಗ್ತಿತ್ತೆ. ಮತ್ತೆ ಅವ್ರು ಹೇಳ್ತಾರಲ್ಲ ಇಲ್ಲಿ ಉಚಿತವಾಗಿ ಎಲ್ಲ ಸಿಗುತ್ತೆ. ಏನು ಸಿಗ್ತಾ ಇಲ್ಲ ಸರ್, ಬೇಕಂದ್ರೆ ಬನ್ನಿ ಸ್ಯಾಂಪಲ್ ನೋಡಿ, ಇಲ್ಲಿ ಬರ್ಕೊಡೋದು ಔಷಧಿ ಇಲ್ಲಿ ಸಿಗ್ಬಿಡುತ್ತೆ ಅಂತ. ಸಿಗ್ಬಿಡುತ್ತೆ ನೋಡಿ, ಇಲ್ಲಿ ಒಂದ್ ಮಾತ್ರ ಕೊಡ್ತಾರೆ, ಮಿಕ್ಕಿದು ಆಚೆ ಹೋಗ್ಬೇಕು. 1500 ರೂಪಾಯಿದು ಏನ್ ಫ್ರೀ ನೋಡ್ತಾರೆ, ಅದು 20 ರೂಪಾಯಿ ಫ್ರೀ ಕೊಡ್ತಾರೆ. 20 ರೂಪಾಯಿ ಫ್ರೀ ಕೊಡ್ತಾರೆ. ಫ್ರೀ ಇರೋದಿಲ್ಲ ಇಲ್ಲ,
20 ರೂಪಾಯಿದು ಫ್ರೀ ಕೊಡ್ತಾರೆ, 1500 ರೂಪಾಯಿದು ಆಚೆ ಕಡೆ ತಗೊಬೇಕು. ಫ್ರೀ ನಡೀತಾರೆ ಇದು ಮಾತ್ರೆ ಎಲ್ಲ ಆಚೆನೆ. ಅಂದ್ರೆ ಇಲ್ಲಿ ಹಂಗೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಈ ಆಸ್ಪತ್ರೆ ಆವರಣದಲ್ಲಿ ಇಲ್ಲ. ಇಲ್ಲಿ 3 ಮೆಡಿಕಲ್ಗಳಿದ್ದಾವೆ, ನಾನು ನೋಡಿದ್ದೇನೆ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಇಲ್ಲಿ ಇಲ್ಲ. ಮಾನ್ಯ ಸಚಿವರು ಕೂಡ ಅದನ್ನೇ ಹೇಳಿದ್ದು, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ತೆಗೆಯೋದಕ್ಕೆ ನಾವು ಬಿಡೋದಿಲ್ಲ, ಪರ್ಮಿಷನನ್ನು ಕೊಡೋದಿಲ್ಲ, ಇರುವಂಥ ಔಷಧಿ ಕೇಂದ್ರಗಳನ್ನು ತೆರವು ಮಾಡ್ತೀವಿ. ಯಾವ ಕಾರಣಕ್ಕೆ ಅಂದರೆ ಉಚಿತವಾಗಿ ಕರ್ನಾಟಕ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರುವಂಥ ರೋಗಿಗಳಿಗೆ ಉಚಿತವಾಗಿ ಔಷಧಿಯನ್ನು ಕೊಡ್ತಾ ಇದೆ. ಯಾವ ಕಾರಣಕ್ಕೆ ನೀವು ದುಡ್ಡನ್ನು ಕೊಟ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳಲ್ಲಿ ಔಷಧಿಯನ್ನು ಖರೀದಿ ಮಾಡ್ತೀರಿ, ಉಚಿತವಾಗಿ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಬನ್ನಿ ಇನ್ನೊಬ್ರು ಇದ್ದಾರೆ, ಕೇಳೋಣ ಅವ್ರನ್ನ. ಹೇಳಿ ಅಣ್ಣ, ಏನು ಸಮಸ್ಯೆ? ಸರ್ ನಮ್ಮ ಮಿಸ್ಸಸ್ಸಿಗೆ ಕ್ರೀಡೆ ಮುತ್ತು ಅಂತ ಓಕೆ, ಹೇಳಿ. ನೆಲಮಂಗಲಿಂದ ಬಂದೆವು. 3 ದಿನ ಆಯಿತು. ನಮ್ಮ ಮಿಸ್ಸಸ್ಗೆ ಎದೆ ಗಂಟ ಇದೆ, ತುಂಬ ನೋವು ಅಂತ ಬರ್ತದೆ. ನಾಳೆ ಮಾಡ್ತೀವೋ ಡಾಕ್ಟ್ರ್ ಬಂದಿಲ್ಲ ಅಂತ ಹೇಳ್ಕೊಂಡು ತೊಂದರೆ ಇದ್ದಾರೆ. ಅಂದರೆ ಯಾರು ಡಾಕ್ಟ್ರಿನವರು ಬಂದಿಲ್ಲ. ಸಾಯಂಕಾಲ ಫೋನ್ ಮಾಡಿದೆ, ನಾಳೆ ಬರ್ತೀವಿ ಅಂತ ಹೇಳ್ತಾರೆ ಸರ್. ಏನು ಯಾರೂ ಬರ್ತಿಲ್ಲ ಡಾಕ್ಟ್ರು. ಪೇಷಂಟು ತುಂಬ ನೋವುತ್ತಿದೆ. ಕೇಳಿದ್ರು ಇದ್ರೆ ಹೋಗ್ಬಿಡಿ ಅಂತ ಹೇಳ್ತಾರೆ ಸರ್. ಯಾರು ಹೇಳ್ತಾರೆ ಆ ಥರ? ಡಾಕ್ಟ್ರು ಹೇಳ್ತಾರೆ. ಹಾಂ, ಮಗು ಚಿಕ್ಕ ಮಗು ಎಷ್ಟು ಚಿಕ್ಕ 2 ವರ್ಷ ಸರ್ ಪಾಗು. ನಿಮ್ಮ ಜೊತೆಲಿ ಯಾರು ಬಂದಿದ್ದಾರೆ? ಯಾರೂ ಇಲ್ಲ ಸರ್. ಇವ್ರ ಜೊತೆಲಿ ಯಾರೂ ಇಲ್ಲ. ಪಾಪ ಚಿಕ್ಕ ಮಗುವನ್ನು 2 ವರ್ಷದ ಮಗುವನ್ನು ಕರ್ಕೊಂಡ್ಬಂದಿದ್ದಾರೆ. ಅವರ ಧರ್ಮಪತ್ನಿಗೆ ಆರೋಗ್ಯ ಸಮಸ್ಯೆ ಇದೆ. ಆದರೆ ಡಾಕ್ಟ್ರು ಹೇಳ್ತಾರೆ ನಾವು ನೋಡೋದಿಲ್ಲ, ಹೋಗಿ ಇನ್ನೊಮ್ಮೆ ಬನ್ನಿ, ನಾಳೆ ಬನ್ನಿ, ನಾಡಿದ್ದು ಬನ್ನಿ ಅಂತ.